ಈಗಾಗಲೇ ಜೋಶಿಯವರು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು. ಇನ್ನು ಮುಂದೆ ಪೊಲೀಸ್ ಸ್ಟೇಷನ್ಗಳು ಮಹಿಳೆಯರು ಬಂದಾಗ ಗೌರವದಿಂದ ನಡ್ಕೊಳ್ಳೋ ಅಂಥ ಸಂಸ್ಕೃತಿಯನ್ನು ನಮ್ಮ ಸರ್ಕಾರ, ಗೃಹ ಸಚಿವರು ಪರಮೇಶ್ವರ್ ಅವರು ತಿಳಿ ಹೇಳಬೇಕು. ಅಷ್ಟು ಹೇಳೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಪರಮೇಶ್ವರ್ ಅವ್ರಿಗೆ ಇವಾಗಲೇ ನೀವೆಲ್ಲ ಬಿರುದು ಕೊಟ್ಬಿಟ್ಟಿದ್ದೀರ. ಗೊತ್ತಿಲ್ಲ, ನೋಡಿಲ್ಲ, ವರದಿ ತಗೊತೀನಿ, ಈ ಬಿರುದು ಕೊಟ್ಟಿದ್ದೀರ. ಇದೊಂದು ಬಿರುದು ಸೇರ್ಕೊಂತದ ಅದರಲ್ಲಿ. ಈ ಬಿರುದು ಸೇರ್ಕೊಂಬಿಡ್ತೈತೆ. ಆಮೇಲೆ ಹಂಗಾಗೋದು ಬೇಡ. ಆದ್ದರಿಂದ ನಾವು ಹೋರಾಟ ಮಾಡಿದ್ದೀರಿ. ಈಗ ಭೇಟಿ ಮಾಡಿ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಆಗಿದೆ. ನಮಗೆ ಅಧಿಕಾರಿಗಳು, ಕಮಿಷನರ್ ಸರಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ವಿಶ್ವಾಸದ ಮೇಲೆ ನಾವು ಇಲ್ಲಿಂದ ತೆರಳ್ತಾ ಇದ್ದೀವಿ. ಅವರು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮೇಲೆಗೆ ನಾವು ತೆರಳ್ತಾ ಇದ್ದೀರಿ. ಇಲ್ಲ ಅಂತ ಹೇಳಿದ್ರೆ ಮುಂದೆ ಇದನ್ನು ಇಲ್ಲಿಗೆ ಬಿಡಲ್ಲ. ಈಗ ಕ್ರಮ ತೆಗೆದು ಇಬ್ಬರು ಯಾರ್ಯಾರು ತಪ್ಪು ಮಾಡಿದಾರೋ ಇಬ್ಬರ ಮೇಲೂ ಸರಿಯಾದಂಥ ಕ್ರಮ. ಒಬ್ಬರಿಗೆ ಪೊಲೀಸ್ ವ್ಯಾನು, ಇನ್ನೊಬ್ಬರಿಗೆ ಸುಮೋ ಕಾರು, ಯಾವುದದು ಇನೋವಾ ಕಾರು, ಫಾರ್ಚುನರ್ ಕಾರ್, ಹಂಗೆಲ್ಲ ನಡೆಯಂಗಿಲ್ಲ ಅಂತ ಹೇಳಿದ್ರಿ. ಸರಿಯಾದ ಟ್ರೀಟ್ಮೆಂಟ್ ಸರಿಯಾಗಿ ಆಗಬೇಕು. ಪಕ್ಷಪಾತ ಮಾಡಬಾರ್ದು. ಮತ್ತು ಅಧಿಕಾರಿ ಯಾರು ಮಾಡಿದಾರೋ ಅವ್ನು ಸಸ್ಪೆಂಡ್ ಮಾಡಬೇಕು. ಇಲ್ಲ ಹೇಳಿದಿರಿ. ಅವ್ರದ್ದು ಒಂದು ಪೊಲೀಸ್ ವ್ಯವಸ್ಥೆ ಇರ್ತೈತಲ್ಲ. ನಾನು ಅಲ್ಲೇ ಬಂದಿದ್ದೇನಲ್ಲ, ವ್ಯವಸ್ಥೆ ಇದೆ. ಅವ್ರದ್ದೊಂದು ಎಲ್ಲ ರಿಪೋರ್ಟಿಂಗ್ ಬರೀಬೇಕು. ಆ ರಿಪೋರ್ಟಿಂಗ್ ಎಲ್ಲ ಬರೀಬೇಕು. ಅವರು ರಿಪೋರ್ಟಿಂಗ್ ಬರೆದು ಮೇಲಧಿಕಾರಿಗಳ ನಾನು ಡಿ ಜಿ ಹತ್ರನೂ ಮಾತಾಡ್ತೀನಿ, ಸಲೀಂ ಅವ್ರ ಹತ್ರ ಮಾತಾಡ್ತೀನಿ, ಡಿ ಜಿಗೂ ಮಾತಾಡ್ತೀನಿ. ಕ್ರಮ ಆಗಬೇಕು ಅನ್ನೋದು ಹೇಳಿದ್ರು. ಇದೇ ಮಹಿಳೆನ ಒಬ್ಬ ಪುರುಷನನ್ನು ವಿವಸ್ತ್ರ ಮಾಡಿ ಗಂಟಿನಿಂದ ಹೊಡೆದು ದುಡ್ಡಿಗೆ ಬೇಡಿಕೆ ಇಟ್ಟದ್ದು ವಿಡಿಯೋ ವೈರಲ್ ಆಗಿದೆ. 8 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ. ವಿಡಿಯೋ ಬಿಡುಗಡೆ ಆಗಿದೆ. ವಿವಸ್ತ್ರ ಮಾಡೋದು ಅದನ್ನು ನಾಳೆ ಅಥವಾ ನಾಡದ್ರಲ್ಲಿ ನಮ್ಮ ತೆಂಗಿನಕಾಯಿ ಅವರು, ಮಹೇಶ್ ತೆಂಗಿನಕಾಯಿ ಅವರು ಯಾರು ಆಗಿದೆ ಆ ವಿಡಿಯೋ, ಅವರು ಅವರೇ ಬರ್ಬೋದು ಮೋಸ್ಟ್ಲಿ. ಅವ್ರ ಲಾಯರಿಗೆ ಅಲ್ಲಲ್ಲ, ಒಂದು ನಿಮಿಷ, ಅವ್ರ ಲಾಯರ್ ಬರ್ತಾರೆ, ಇಲ್ಲಿ ಲಾಯರ್ ಬರ್ತಾರೆ. ಅದನ್ನು ಕೂಡ ನಿಮ್ಮ ಜೊತೆ ಮಾತಾಡ್ತಾರೆ.